ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಟ್ರಾವೆಲ್ ವಿತ್ ಕನ್ನಡ. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಗೈಸ್. ಇವತ್ತು ಹೋಗ್ತಾ ಇದ್ದೀವಿ ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ. ಯಾರ ಜೊತೆಗೆ ಹೋಗ್ತಾ ಇದ್ದೀನಿ ಅಂತಂದರೆ ನಮ್ಮ ಅಜ್ಜಿ ಜೊತೆಗೆ ಹೋಗ್ತಾ ಇದ್ದೀನಿ ಗೈಸ್. ಫ್ಯಾಮಿಲಿ ಎಲ್ಲ ಬರ್ತಾ ಇದ್ದಾರೆ, ಬಟ್ ನನ್ನ ಅಜ್ಜಿನ ಕರ್ಕೊಂಡು ಬೈಕಲ್ಲಿ ಹೋಗ್ತಾ ಇದ್ದೀನಿ ಮುಂದೆ. ಇವತ್ತಿನ ಟ್ರಿಪ್ಪು ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಬಿಕಾಸ್ ಯಾಕಪ್ಪ ಅಂತಂತಂದರೆ ನಾನು ಹೋಗ್ತಾ ಇರೋದು ನಮ್ಮ ಫ್ಯಾಮಿಲಿ ಜೊತೆ ಗೈಸ್. ನಮ್ಮಜ್ಜಿಗೆ ಬಸ್ಸಲ್ಲಿ ಹೋಗೋದಕ್ಕೆ ಆಗಲ್ಲ, ಸೊ ಅದಕ್ಕೋಸ್ಕರ ಬೈಕಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅವರೆಲ್ಲ ಫ್ಯಾಮಿಲಿ ಎಲ್ಲ ಬಸ್ಸಲ್ಲಿ ಬರ್ತಾಯಿದ್ದಾರೆ. ಮತ್ತು ಇನ್ನೊಂದೇನಪ್ಪ ಅಂತಂದರೆ ನಮ್ಮ ಅಜ್ಜಿ ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟನ ನೋಡಿರಲಿಲ್ಲ, ಮತ್ತು ನಮ್ಮ ಮಮ್ಮಿನೂ ಕೂಡ ನೋಡಿರಲಿಲ್ಲ. ಸೊ ಅದಕ್ಕೆ ನೋಡ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ನಮ್ಮ ಮಾವ ಎಲ್ಲರೂ ಫ್ಯಾಮಿಲಿ ಎಲ್ಲ ಬರ್ತಾಯಿದ್ದೀವಿ. ಸೊ ನನಗೂ ಕೂಡ ಅದೇ ಹೇಳಿದ್ನಲ್ಲ ಬಂಡೀಪುರ ವ್ಲಾಗಲ್ಲಿ, ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟನೂ ಎಕ್ಸ್ಪ್ಲೋರ್ ಮಾಡೋಣ, ಹೋಗೋಕ್ಕಾಗಲಿಲ್ಲ. ಫ್ರೆಂಡ್ಸ್ ಜೊತೆ ಹೋಗ್ತೀನಿ ಅಂತ ಹೇಳಿದ್ದೆ, ಬಟ್ ಇವಾಗ ಫ್ಯಾಮಿಲಿ ಜೊತೆನೇ ಹೋಗಿ ಎಕ್ಸ್ಪ್ಲೋರ್ ಮಾಡ್ತಾಯಿದ್ದೀನಿ. ಬನ್ನಿ ನೋಡೋಣ ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟನ. ನೋಡಿ ಗೈಸ್, ಎಷ್ಟೊಂದು ಚೆನ್ನಾಗಿದೆ ಅಂತ ರೋಡು ನೋಡಿ. ಇಲ್ಲೇ ಚೆಂಡು ಹೂವು ಗಿಡ ಎಲ್ಲ ಹಾಕಿರ್ತಾರೆ, ತೋಟ. ಸೊ ಇಲ್ಲಿ ಅಮೌಂಟ್ ಪೇ ಮಾಡಿಬಿಟ್ಟು ಫೋಟೋಸ್ನ ತಗೋಬೇಕಂತೆ ಗೈಸ್. ಇದು ಮೈಸೂರು ಸಿಟಿಯಿಂದ ಸುಮಾರು 78 ಕಿಲೋಮೀಟರ್ ಡಿಸ್ಟೆನ್ಸ್ ಆಗುತ್ತೆ, ಹಾಗೂ ನಮ್ಮ ಚಾಮರಾಜನಗರದಿಂದ 53 ಕಿಲೋಮೀಟರ್ ಡಿಸ್ಟೆನ್ಸ್ ಆಗುತ್ತೆ ಗೈಸ್. ಇವಾಗ ಬಂದಿದ್ದೀವಿ ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ. ಸೊ ಇಲ್ಲಿ ಕ್ಯೂ ನಿಂತ್ಕೋಬೇಕು, ತುಂಬಾ ಕ್ಯೂ ಇದೆ. ಸರಿ ಬನ್ನಿ ನೋಡೋಣ. ಅಜ್ಜಿ ನಿಂತಿದ್ದಾರೆ ಕ್ಯೂವಲ್ಲಿ, ಮತ್ತು ನಮ್ಮ ಮಮ್ಮಿ ಇನ್ನೂ ಫ್ಯಾಮಿಲಿ ಯಾರೂ ಬಂದಿಲ್ಲ, ಇನ್ನೂ ಬರ್ತಾ ಇದ್ದಾರಂತೆ ರೋಡಲ್ಲಿ. ನೋಡೋಣ. ಕ್ಯೂ ನಿಂತಿದ್ದೀವಿ, ತುಂಬಾ ರಶ್ ಇದೆ ಫುಲ್. ಮತ್ತು ನೋಡಿ, ಇಲ್ಲೇ ಕ್ಯೂ ನಿಂತಿದ್ದೀವಲ್ಲ, ಇಲ್ಲಿ ಕೆಳಗಡೆ ಅಂಗಡಿಗಳೆಲ್ಲ ಇರುತ್ತೆ, ಹೋಟೆಲ್ಸ್ ಎಲ್ಲ ಇದೆ ಗೈಸ್. ಇಲ್ಲಿ ಕಬ್ಬಿನ ಹಾಲು ಮತ್ತು ಏನಾದರೂ ಬೇಕು ಅಂತಂದರೆ ಹೊಟ್ಟೆ ಹಸ್ತಾರೆ, ಲೇಟ್ ಆಯಿತು ಅಂತಂದಾಗ ಇಲ್ಲೇ ತೊಗೊಂಡು ತಿನ್ಬೋದು ನೋಡಿ. ಮತ್ತು ಇದೆಲ್ಲ ಪಾರ್ಕಿಂಗ್ ಏರಿಯಾ. ಇಲ್ಲೇ ಬೈಕ್ಸು ಎಲ್ಲ ನಿಲ್ಲಿಸಿರ್ತೀವಿ, ಮತ್ತು ಕಾರ್ನೆಲ್ಲ ಆ ಕಡೆ ಪಾರ್ಕ್ ಮಾಡಿರ್ತೀವಿ ನೋಡಿ ಅಲ್ಲಿ. ಹಾಗೆಯೇ ಇದು ಪ್ಲಾಸ್ಟಿಕ್ ಮುಕ್ತ ವಲಯ ಆಗಿರೋದ್ರಿಂದ ನಿಮ್ಮ ವಾಟರ್ ಬಾಟಲ್ ಏನು ಪ್ಲಾಸ್ಟಿಕ್ ಇದೆ ಅದನ್ನೆಲ್ಲ ಇಲ್ಲೇ ಇಡಿಸ್ತಾರೆ ಗೈಸ್. ನಮ್ಮದು ಓನ್ ವೆಹಿಕಲ್ ಏನಿದೆ ಅಲ್ಲಿ ನಿಲ್ಲಿಸ್ಬಿಟ್ಟು ಟಿಕೆಟ್ ತಗೊಂಡು ನಾವು ಮತ್ತು ಇಲ್ಲಿಂದ ನಾವು ಗೌರ್ನಮೆಂಟ್ ಬಸ್ಸಲ್ಲಿ ಹೋಗಬೇಕು. ಬಸ್ ಬಂತು, ಹೋಗೋಣ. ಫೈನಲಿ ಹೊರಟು ನಮ್ಮ ಬಸ್ ಫ್ರಂಟ್ ಸೈಡಲ್ಲೇ ಸೀಟ್ ಸಿಕ್ಕಿದೆ. ತುಂಬ ಚೆನ್ನಾಗಿರುತ್ತೆ ವ್ಯೂ ಕೂಡ. ಬನ್ನಿ ನೋಡೋಣ. ಗೈಸ್ ಎಷ್ಟು ಕಿರಿದಾಗಿದೆ ಅಂತಂದ್ರೆ ರೋಡು
ತುಂಬಾನೇ ಕಿರಿದಾಗಿದೆ. ಇಲ್ಲಿ 2 ಬಸ್ ಬರೋಕ್ಕೆ ಆಗಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಬಟ್ ಸ್ವಲ್ಪ ಸ್ವಲ್ಪ ಈ ಥರ ಜಾಗ ಇರುತ್ತೆ ಅಲ್ವಾ, ಸೊ ಅಲ್ಲಿ ಬಂದು ಏನೋ ಬಸ್ಗಳನ್ನೆಲ್ಲ ಕ್ರಾಸ್ ಮಾಡ್ಕೋತಾರೆ. ನೋಡಿ ಇನ್ನೊಂದು ಬಸ್ ಬರ್ತಾ ಇದೆ, ನೋಡ್ಕೊಳ್ಳಿ. ಇಷ್ಟೇ ಗೈಸ್. ನಮ್ಮ ಬಸ್ ಡ್ರೈವರ್ ಅಣ್ಣ. ವ್ಯೂ ಮಾತ್ರ ಗೈಸ್ ಸಖತ್ತಾಗಿದೆ. ಇಲ್ಲಿ ನೋಡ್ತಾ ಇದ್ದೀರಲ್ವಾ, ಕ್ಯಾಮ್ರಾದಲ್ಲಿ ನೋಡೋದಕ್ಕಿಂತ ಡೈರೆಕ್ಟ್ ಆಗಿ ಬಂದು ನೋಡಿದಾಗ ಸುಮ್ಮನೆ ಸಖತ್ತಾಗಿರುತ್ತೆ ಗೈಸ್. ಇದು ಬಂದ್ಬಿಟ್ಟು ನಮ್ಮ ಬಂಡೀಪುರ ಟೈಗರ್ ರಿಸರ್ವ್ ಏನಿದೆ ಆ ಅರಣ್ಯ ಪ್ರದೇಶಕ್ಕೆ ಸೇರಿರೋಂತಹ ಒಂದು ಬೆಟ್ಟ. ಹಾಗೆಯೇ ಇಲ್ಲಿ ಇನ್ನೊಂದು ಏನಪ್ಪ ವಿಶೇಷತೆ ಅಂತಂದರೆ, ಇಲ್ಲಿ ಯಾವಾಗಲೂ ಕೂಡ ಹಿಮ ಬೀಳ್ತಾನೆ ಇರುತ್ತೆ. ಅಂದರೆ ವರ್ಷದ 365 ದಿನಗಳು ಕೂಡ ಹಿಮ ಬೀಳ್ತಾ ಇರುತ್ತೆ. ಹಾಗೆಯೇ ತುಂಬ ಕೋಲ್ಡ್ ಇರುತ್ತೆ ಗೈಸ್. ಎಷ್ಟು ಸಖತ್ತಾಗಿದೆ ವೆದರ್ ಅಂತಂದರೆ, ಅಲ್ಲಿ ಟೆಂಪಲ್ಗೆ ಹೋದಾಗ ನಿಮಗೆ ಗೊತ್ತಾಗುತ್ತೆ. ಆಮೇಲೆ ತುಂಬಾ ಗಾಳಿ ಬೀಸ್ತಾ ಇರುತ್ತೆ, ತುಂಬಾ ಪೀಸ್ಫುಲ್ ಆಗಿರುತ್ತೆ. ನೋಡಿ ಟೆಂಪಲ್ ಕಾಣಿಸ್ತಾ ಇದೆ, ಅಲ್ಲಿದೆ ಟೆಂಪಲ್. ಫೈನಲಿ ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಬಂದ್ವಿ, ಟೆಂಪಲ್ಗೆ ಬಂದ್ವಿ. ಎಷ್ಟು ಸಖತ್ತಾಗಿದೆ ಅಂತಂದ್ರೆ, ಕೂಲರ್ ಹಾಕಿದ್ರು ಇಷ್ಟೊಂದು ಕೂಲ್ ಆಗಿರಲ್ಲ, ಅಷ್ಟೊಂದು ಸಖತ್ತಾಗಿದೆ ಗೈಸ್. ಗೈಸ್ ಹಿಂಗಿದೆ ನೋಡಿ, ತುಂಬ ಸಾಕಾಗಿದೆ. ಈ ದೇವಾಲಯವನ್ನು ಹೊಯ್ಸಳರ ಕಾಲದಲ್ಲಿ ಅಂದರೆ 1315ರ ದಶಕದಲ್ಲಿ ವೀರಬಳ್ಳಾಳರಾಯರು ನಿರ್ಮಿಸ್ತಾರೆ. ಮತ್ತು ಈ ಬೆಟ್ಟದ ಸುತ್ತಮುತ್ತಲೂ ಅಂತಂದರೆ ಈ ದೇವಸ್ಥಾನದ ಸುತ್ತಮುತ್ತಲೂ 77 ಕಲ್ಯಾಣಿಗಳನ್ನು ಒಳಗೊಂಡಿದೆ ಈ ದೇವಸ್ಥಾನ. ಆದರೆ ನಮಗೆ ಇವಾಗ ಕಾಣಿಸೋವಂಥದ್ದು ಒಂದು 3-4 ಕಲ್ಯಾಣಿಗಳು ಕಾಣಿಸ್ತವೆ.
ಗೈಸ್ ನೋಡಿ ಎಷ್ಟೊಂದು ರಶ್ ಇದೆ ಅಂತ, ವೀಕೆಂಡ್ ಅಲ್ವಾ, ಸೊ ಅದರಿಂದ ಇಷ್ಟೊಂದು ರಶ್ ಇದೆ. ಸಿ ನೋಡಿ ಗೈಸ್ ಎಷ್ಟೊಂದು ಜನ ಇದ್ದಾರೆ ಅಂತ. ಏನಾಗುತ್ತೆ ಆಂಟಿ? ಏನಾಯ್ತು ಹೇಳು. ಸ್ಕಿನ್ ಅಲರ್ಜಿ ಆಗುತ್ತೆ. ಸ್ಕಿನ್ ಅಲರ್ಜಿ. ಮೇಡಮ್ ಏನು ಮೇಡಮ್, ಮುಂದೆ ಹೋಗಿ ಮೇಡಮ್. ಈ ಥರ ನಿಂತ್ಕೊಂಡ್ರೆ ಆಯ್ತಾ? ಇಲ್ಲೇ ಊಟನೂ ಕೊಡ್ತಾರೆ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಹಾಗೆಯೇ ಇನ್ನೂ ಪ್ಲೇಸಸ್ಗಳನ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೇಳ್ತಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಓಕೆ ಗಾಯ್ಸ್, ಇನ್ನೊಂದು ವಿಡಿಯೋದಲ್ಲಿ ಮೀಟ್ ಮಾಡೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.